ಇಂದು ನಾನು ಹೀರೋ ಪಾಠವನ್ನು ಸಾಲು ಸಾಲುವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಮೊದಲು ಪಾಠದ ಸಾಲು ಓದುತ್ತೇನೆ, ನಂತರ ಅದರ ಅರ್ಥವನ್ನು ಸರಳ ಕನ್ನಡದಲ್ಲಿ ವಿವರಿಸುತ್ತೇನೆ. ಪಾಠವನ್ನು ಅರ್ಥ ಮಾಡಿಕೊಳ್ಳಲು ವಿಡಿಯೋ ಅಂಥವರೆಗೆ ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್. ಫಾರ್ ಸ್ವಾಮಿ, ಇವೆಂಟ್ಸ್ ಟುಕ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಸ್ವಾಮಿಗೆ ಅನಿರೀಕ್ಷಿತ ಘಟನೆ ಸಂಭವಿಸಿತು. ಅಂದರೆ ಸ್ವಾಮಿ ಊಹಿಸದ ಒಂದು ಘಟನೆ ನಡೆದಿದೆ. ಫಾದರ್ ಲುಕ್ಡ್ ಓವರ್ ದಿ ನ್ಯೂಸ್ ಪೇಪರ್ ಹಿ ವಾಸ್ ರೀಡಿಂಗ್ ಅಂಡರ್ ದಿ ಹಾಲ್ ಲ್ಯಾಂಪ್ ಆ್ಯಂಡ್ ಸೆಡ್. ಅಪ್ಪ ಹಾಲ್ ಲೈಟ್ ಕೆಳಗೆ ಪತ್ರಿಕೆ ಓದುತ್ತಿದ್ದರು ಮತ್ತು ಅವರು ಸ್ವಾಮಿಗೆ ಹೇಳಿದರು, ಸ್ವಾಮಿ, ಲಿಸನ್ ಟು ದಿಸ್. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದಿ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್ ಹೂ, while returning home by the jungle path, came face to face with a tiger. ಸ್ವಾಮಿ ಕೇಳು. ಒಂದು ಹುಡುಗನು ಕಾಡಿನ ದಾರಿ ಮೂಲಕ ಮನೆಗೆ ಬರುವಾಗ ಹುಲಿಯ ಎದುರು ಬಂದ. ಅವನು ತುಂಬ ಧೈರ್ಯವನ್ನೇ ತೋರಿಸಿದ್ದಾನೆ ಅಂತ ಸುದ್ದಿಯಲ್ಲಿ ಬರ್ತಿದೆ. ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್ ಆ್ಯಂಡ್ ಹಿಸ್ ಫ್ಲೈಟ್ ಅಪ್ ದ ಟ್ರೀ ವೇರ್ he stayed half a day till some people came that way and killed the tiger. ಆ ಲೇಖನದಲ್ಲಿ ಹುಡುಗನು ಹುಲಿಯೊಂದಿಗೆ ಹೋರಾಡಿದ ಕಾರಣ ಮತ್ತು ಭಯದಿಂದ ಮರದ ಮೇಲೆ ಏರಿ ಅರ್ಧ ದಿನ ಅಲ್ಲಿ ಕುಳಿತಿದ್ದ ವಿಚಾರ ಇದೆ. ನಂತರ ಜನರು ಬಂದು ಹುಲಿಯನ್ನು ಕೊಂದರು. ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸ್ಡ್ಲಿ ಆ್ಯಂಡ್ ಆಸ್ಕ್ಡ್, ವಾಟ್ ಡು ಯು ಸೇ ಟು ದ್ಯಾಟ್? ಅಪ್ಪ ಆ ಲೇಖನವನ್ನೆಲ್ಲ ಓದಿದ ಮೇಲೆ ಸ್ವಾಮಿಯತ್ತ ಬಡಿಯಾಗಿ ನೋಡಿದರು ಮತ್ತು ಕೇಳಿದರು, ಈ ಬಗ್ಗೆ ನೀನು ಏನು ಹೇಳುತ್ತೀಯಾ? ಸ್ವಾಮಿ ಸೆಡ್, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಅ ಬಾಯ್ ಎಟ್ ಆಲ್. ಸ್ವಾಮಿ ಹೇಳಿದ, ಆತನು ಬಹಳ ಶಕ್ತಿಶಾಲಿ ಮತ್ತು ದೊಡ್ಡವನ್ನೇ ಆಗಿರಬೇಕು, ಹುಡುಗನಲ್ಲ. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್? ಒಬ್ಬ ಹುಡುಗನು ಹುಲಿಯೊಂದಿಗೆ ಹೇಗೆ ಹೋರಾಡಬಲ್ಲನು? ಯು ಥಿಂಕ್ ಯು ಆರ್ ವೈಸರ್ ದೆನ್ ದ ನ್ಯೂಸ್ ಪೇಪರ್? ಫಾದರ್ ಸ್ನೇಡ್. ಅಪ್ಪನಿಗೆ ಹಾಸ್ಯವಾಗಿ ತೋರಿತು. ಅವರು ಕೇಳಿದರು, ನೀನು ಪತ್ರಿಕೆಯಿಂದ ಜಾಸ್ತಿ ಜಾಣನು ಅಂತ ತೋಚುತ್ತಾ? ಎ ಮ್ಯಾನ್ ಮೇ ಹ್ಯಾವ್ ದಿ ಸ್ಟ್ರೆಂತ್ ಆಫ್ ಎ ಎಲಿಫೆಂಟ್ ಆ್ಯಂಡ್ ಯೆಟ್ ಬಿ ಅ ಕವರ್ಡ್, ವೆರಾಸ್ another may have the strength of a straw, but if he has courage, he can do anything. Courage is everything. Strength and age are not important. ಒಬ್ಬ ವ್ಯಕ್ತಿಗೆ ಆನೆ ಗಾತ್ರದ ಬಲ ಇದ್ದರೂ ಅವನು ಭಯ ಪಡುವವನಾಗಿರಬಹುದು. ಇನ್ನೊಬ್ಬನಿಗೆ ತ್ಯಾಚೆಯಷ್ಟು ಬಲ ಇದ್ದರೂ ಧೈರ್ಯ ಇದ್ದರೆ ಏನು ಬೇಕಾದರೂ ಮಾಡಬಹುದು. ಧೈರ್ಯವೇ ಮುಖ್ಯ, ಬಲ ಮತ್ತು ವಯಸ್ಸು ಮುಖ್ಯವಲ್ಲ. Swami disputed the theory. How can it be, father? Suppose I have all the courage, what could I do if a tiger should attack me? ಸ್ವಾಮಿಗೆ ಅದು ಸತ್ಯವಾಗಿ ತೋಚಲಿಲ್ಲ. ಅವನು ಕೇಳಿದ, ಇದನ್ನು ಹೇಗೆ ನಂಬಲಿ ಅಪ್ಪ? ನನ್ನಲ್ಲಿ ಧೈರ್ಯ ಇದ್ದರೂ ಹುಲಿ ದಾಳಿ ಮಾಡಿದರೆ ನಾನು ಏನು ಮಾಡೋದು? ಲೀವ್ ಅಲೋನ್ ಸ್ಟ್ರೆಂತ್. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟುನೈಟ್ ಇನ್ ಮೈ ಆಫೀಸ್ ರೂಮ್. ಬಲವನ್ನು ಬಿಟ್ಟು ಬಿಡು, ನಿನ್ನಲ್ಲಿ ಧೈರ್ಯವಿದೆ ಎಂದು ತೋರಿಸು. ನೀನು ಈ ರಾತ್ರಿಯೇ ಅಲೆಕ್ಸಿಯಿಂದ ನನ್ನ ಆಫೀಸ್ ರೂಮಲ್ಲಿ ಒಬ್ಬನೇ ನಿದ್ರೆ ಮಾಡಬಹುದು ಎಂದಾದರೆ ನಿಜವಾದ ಧೈರ್ಯವಿದೆ ಅರ್ಥ. ಅ ಫ್ರೈಟ್ಫುಲ್ ಪ್ರೊಪೊಸಿಷನ್, ಸ್ವಾಮಿ ಥಾಟ್. ಇದು ತುಂಬ ಭಯಾನಕವಾದ ಬೇಡಿಕೆ ಎಂದು ಸ್ವಾಮಿ ಯೋಚಿಸಿದನು. ಹಿ ಹ್ಯಾಡ್ always slept beside his granny in the passage, and any change in this arrangement kept him trembling and awake all night. ಸ್ವಾಮಿ ಸದಾ ತನ್ನ ಅಜ್ಜಿ ಹತ್ತಿರದ ಹಾಲುದಾರಿಯಲ್ಲಿ ನಿದ್ರೆ ಮಾಡುತ್ತಿದ್ದನು. ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಬಂದರೆ ಅವನು ಬೆಚ್ಚುಬಿದ್ದು ರಾತ್ರಿ ಜಾಗೃತನಾಗಿರುತ್ತಿದ್ದನು. He hoped at first that father was only joking. ಮೊದಲಿಗೆ ಸ್ವಾಮಿ ಅಪ್ಪನು ತಮಾಷೆ ಮಾಡುತ್ತಿದ್ದಾನೆ ಅನ್ಕೊಂಡ. He mumbled weakly, yes, and tried to change the subject. ಅವನು ನಿಧಾನವಾಗಿ ಧೈರ್ಯವಿಲ್ಲದೆ ಹೌದು ಎಂದು
ಮತ್ತು ವಿಷಯವನ್ನು ಬದಲಾಯಿಸಲು ಪ್ರಯತ್ನಿಸಿದನು. He said very loudly and with a great deal of enthusiasm, "We are going to admit even elders in our cricket club hereafter. We are buying brand new bats and balls. Our captain has asked me to tell you." ಸ್ವಾಮಿ ಜೋರಾಗಿ ಮತ್ತು ಖುಷಿಯಿಂದ ಹೇಳಿದರು, "ಇನ್ನಿಂದ ನಮಗೂ ಹಿರಿಯವರನ್ನು ಕ್ರಿಕೆಟ್ ಕ್ಲಬ್ಗೆ ಸೇರಿಸೋಣ ಅನ್ನೋದು. ನಾವು ಹೊಸ ಬ್ಯಾಟ್ಗಳು ಮತ್ತು ಬಾಲ್ಗಳನ್ನು ತಗೋಣ. ನಮ್ಮ ಕ್ಯಾಪ್ಟನ್ ನಾನಿಂದು ನಿಮಗೆ ಹೇಳು ಎನ್ನಿದ್ದಾರೆ." ಅಂದರೆ ಆತನು ಧೈರ್ಯವಿಲ್ಲದ ವಿಷಯದಿಂದ ತಪ್ಪಿಸಿಕೊಳ್ಳಲು ಕ್ರಿಕೆಟ್ ಕುರಿತು ಉತ್ಸಾಹದಿಂದ ಮಾತನಾಡಲು ಶುರು ಮಾಡಿದನು. "We'll see about that later, Father cut in. You must sleep alone hereafter." ಅಪ್ಪ ಮಾತಿಗೆ ತಕ್ಷಣ ಜವಾಬ್ದಾಗಿ ಹೇಳಿದರು, "ಅದು ಮುಂದೆ ನೋಡೋಣ. ಇನ್ಮುಂದೆ ನೀನು ಒಬ್ಬನೇ ನಿದ್ರೆ ಮಾಡಬೇಕು." Swami realized that the matter had gone beyond his control. From a challenge, it had become a command. He knew his father's tenacity at such moments. ಸ್ವಾಮಿಗೆ ಅರ್ಥವಾಯಿತು, ಈಗ ಇವು ತನ್ನ ಕೈಗಳಲ್ಲಿಲ್ಲ. ಈಗ ಅಪ್ಪ ಸವಾಲು ಮಾಡುತ್ತಿಲ್ಲ, ಬದಲಿಗೆ ಆಜ್ಞೆ ಕೊಡುತ್ತಿದ್ದಾರೆ. ಸ್ವಾಮಿಗೆ ಗೊತ್ತು, ಇಂತಹ ಸಂದರ್ಭಗಳಲ್ಲಿ ಅಪ್ಪ ಅವರ ಮಾತಿಗೆ ಬಲವಾಗಿ ಅಂಟಿಕೊಳ್ಳುತ್ತಾರೆ. "From the 1st of next month, I will sleep alone, Father." ಮುಂದಿನ ತಿಂಗಳ ಮೊದಲ ದಿನದಿಂದ ನಾನು ಒಬ್ಬನೇ ನಿದ್ರೆ ಮಾಡ್ತೀನಿ ಅಪ್ಪ. "No, you must do it now. It is disgraceful sleeping beside Granny or mother like a baby." ಇಲ್ಲ, ನೀನು ಈಗಲೇ ಒಬ್ಬನೇ ನಿದ್ರೆ ಮಾಡಬೇಕು. ಅಜ್ಜಿ ಅಥವಾ ಅಮ್ಮನ ಜೊತೆ ಮಗುಗಳಂತೆ ನಿದ್ರೆ ಮಾಡುವರು ಲಜ್ಜೆಯ ವಿಷಯ. "You are in the second form and I don't like the way you are being brought up." ನೀನು ಈಗ 2ನೆಯ ತರಗತಿಯಲ್ಲಿ ಇದ್ದೀಯಾ. ನಿನ್ನನ್ನು ಹೇಗೆ ಬೆಳೆಸುತ್ತಿದ್ದೇವೆ ಅನ್ನೋದು ನನಗೆ ಇಷ್ಟವಿಲ್ಲ. He said and looked at his wife who was rocking the cradle. ಅವರು ಹೀಗೆ ಹೇಳಿ ತಮ್ಮ ಹೆಂಡತಿಯತ್ತ ನೋಡಿದರು. ಅವಳು ತೊಟ್ಟಿಲನ್ನು ಅಲ್ಲಾಡಿಸುತ್ತಿದ್ದಳು. "Why do you look at me while you say it?" she asked. "I hardly know anything about the boy." ಅವಳು ಕೇಳಿದಳು, "ನೀನು ಈ ಮಾತು ಹೇಳುತ್ತಿರುವಾಗ ನನ್ನತ್ತ ಯಾಕೆ ನೋಡ್ತೀಯಾ? ನನಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ." "No, no, I don't mean you," said father. ಇಲ್ಲ ಇಲ್ಲ, ನಾನು ನಿನ್ನ ಬಗ್ಗೆ ಹೇಳಲಿಲ್ಲ ಅಂದರು ಅಪ್ಪ. "If you mean your mother is spoiling him, tell her so and don't look at me," she said and turned away. ಅವಳು ಹೇಳಿದಳು, ನೀನು ನಿನ್ನ ಅಮ್ಮನೇ ಅವನನ್ನು ಅಳಿತಾಳೆ ಅಂತ ಅರ್ಥ ಮಾಡ್ಕೊಂಡಿದ್ರೆ ಅವನಿಗೆ ಹೀಗೇನೆ ಹೇಳು, ನನ್ನತ್ತ ನೋಡಬೇಡ ಅಂದದು ಎಂದು ಮುಖ ತಿರುಗಿಸಿದಳು. Swami's father sat gloomily gazing at the newspaper on his lap. ಸ್ವಾಮಿಯ ಅಪ್ಪನು ಮೂಡಿದ ಮನಸ್ಥಿತಿಯಲ್ಲಿ ತಮ್ಮ ಮುದಕೆಯ ಮೇಲೆ ಪತ್ರಿಕೆಯನ್ನು ನೋಡುತ್ತಾ ಕುಳಿತಿದ್ದರು. Swami rose silently and tiptoed to his bed in the passage. ಸ್ವಾಮಿ ಹೀನಾಯವಾಗಿ ಎದ್ದು ಕಾಲುಗಳಿಗೆ ಜೋರಾಗದಂತೆ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಹಾಲಾದ ರಸ್ತೆಯಲ್ಲಿ ತನ್ನ ಹಾಸಿಗೆಗೆ ಹೋದನು. Granny was sitting up in her bed and remarked, "Boy, are you already feeling sleepy? Don't you want to hear a story?" ಅಜ್ಜಿ ತನ್ನ ಹಾಸಿಗೆಯಲ್ಲಿ ಕೂತಿದ್ದಳು ಮತ್ತು ಕೇಳಿದಳು, "ಬಾಲಕ, ನಿನ್ನಿಗೆ ಇಷ್ಟು ಬೇಗ ನಿದ್ರೆ ಬರುತ್ತಿದೆಯಾ? ಕಥೆ ಕೇಳೋದು ಬೇಕಿಲ್ಲವೇ?" ಸ್ವಾಮಿ ಮೇಡ್ ವೈಲ್ಡ್ gesticulations to silence his granny, but that good lady saw nothing. ಸ್ವಾಮಿ ಕೈಗಳು, ಮುಖ ಇತ್ಯಾದಿ ಚಲಿಸೋ ಮೂಲಕ ಅಜ್ಜಿಗೆ ನೋಡಬೇಡ, ಮಾತಾಡಬೇಡ ಅಂತ ಇಷಾರೆಗಳನ್ನು ಮಾಡಿದ್ದ. ಆದರೆ ಆ ಚೆನ್ನಾಗಿನ ಅಜ್ಜಿ ಏನೂ ನೋಡಲಿಲ್ಲ. So, Swami threw himself on his bed and pulled the blanket over his face. ಆದುದರಿಂದ ಸ್ವಾಮಿ ತಾನೇ ತನ್ನ ಹಾಸಿಗೆಗೆ ಉರುಳಿ ಬಿದ್ದು ಮುಚ್ಚುಪಡಿಯಿಂದ ತನ್ನ ಮುಖ ಮುಚ್ಚಿಕೊಂಡನು. Granny said, "Don't cover your face. Are you really very sleepy?" ಅಜ್ಜಿ ಹೇಳಿದರು,
ನಿನ್ನ ಮುಖ ಮುಚ್ಚಬೇಡ. ನಿನಗೆ ನಿಜವಾಗಿಯೂ ನಿದ್ರೆ ಬರುತ್ತಿದೆಯಾ? ಸ್ವಾಮಿ leaned over and whispered, "Please, please, shut up, Granny." ಸ್ವಾಮಿ ಅಜ್ಜಿ ಕಡೆಗೆ ತಾಗಿಕೊಂಡು ನಿಶಬ್ದವಾಗಿ ಅಂದನು, ದಯವಿಟ್ಟು ಅಜ್ಜಿ ಮಾತಾಡಬೇಡ. "Don't talk to me and don't let anyone call me even if the house is on fire." ನನ್ನೊಡನೆ ಮಾತನಾಡಬೇಡ. ಮನೆಗೆ ಬೆಂಕಿ ಹಚ್ಚಿದ್ರೂ ಯಾರಿಗೂ ನನ್ನನ್ನು ಕರೆದಾಕಬೇಡ. "If I don't sleep at once, perhaps I shall die." ನಾನು ಈಗಲೇ ನಿದ್ರೆ ಮಾಡಲಿಲ್ಲಂದ್ರೆ ನಾನು ಸಾಯಬಹುದು. He turned over and curled and snored under the blanket till he found his blanket pulled away. ಸ್ವಾಮಿ ತಿರುಗಿ ಕುಳಿತಂತಾಗಿದ್ದನು. ಹಾಸಿಗೆ ಮೇಲೆ ಮುಚ್ಚುಪಡಿಯಡಿಯಲ್ಲಿ ಉಸಿರಾಟದ ಶಬ್ದ ಮಾಡುತ್ತಿದ್ದ. ಆದರೆ ತಡಿಯಲ್ಲಿ ಯಾರೋ ಅವನ ಮುಚ್ಚುಪಡಿಯನ್ನೆಳೆದರು. Presently, his father came and stood over him. "Swami, get up," he said. ಸ್ವಾಮಿಯ ಅಪ್ಪ ಬಂದರು ಮತ್ತು ಅವನ ಹತ್ತಿರ ನಿಂತರು. ಅವರು ಹೇಳಿದರು, "ಸ್ವಾಮಿ, ಎದ್ದು ಬಾ." He looked like an apparition in the semi-darkness of the passage, which was lit by a cone of light from the hall. ಅಪ್ಪನು ಹಾಲಿನ ಅರ್ಧ ಕತ್ತಲೆಯಲ್ಲಿ ಹಾಲ್ನ ಬೆಳಕು ಬಿದ್ದುಕೊಂಡಿದ್ದ ಕಾರಣ ಒಬ್ಬ ಭಯಾನಕ ಛಾಯೆಯಂತೆ ಕಾಣುತ್ತಿದ್ದ. ಸ್ವಾಮಿ stayed and groaned as if in sleep. ಸ್ವಾಮಿ ನಿದ್ರೆ ಮಾಡುತ್ತಿರುವಂತೆ ತಿರುಗಿ ಹೋರಾಡಿದನು ಮತ್ತು ಒಂದು ಆಲೋಚನೆಯ ಶಬ್ದ ಮಾಡಿದ್ದ. Father said, "Get up, ಸ್ವಾಮಿ." ಅಪ್ಪ ಮತ್ತೆ ಹೇಳಿದರು, "ಸ್ವಾಮಿ, ಎದ್ದು ಬಾ." Granny pleaded, "Why do you disturb him?" ಅಜ್ಜಿ ಕೇಳಿದರು, "ಅವನಿಗೆ ಯಾಕೆ ತೊಂದರೆ ಕೊಡ್ತೀರಾ?" "Get up, ಸ್ವಾಮಿ," said father for the third time, and ಸ್ವಾಮಿ got up. ಅಪ್ಪ ಮೂರನೇ ಬಾರಿ ಹೇಳಿದರು, "ಸ್ವಾಮಿ, ಎದ್ದು ಬಾ," ಮತ್ತು ಆಗ ಸ್ವಾಮಿ ಎದ್ದು ಕುಳಿತ. Father rolled up his bed, took it under his arm and said, "Come with me." ಅಪ್ಪನು ತನ್ನ ಹಾಸಿಗೆಯನ್ನು ಒಟ್ಟು ತೆಗೆದುಕೊಂಡು ತೋಳಿಗೆ ಇಟ್ಟುಕೊಂಡು ಹೇಳಿದರು, "ನನ್ನ ಜೊತೆ ಬಾ." ಸ್ವಾಮಿ looked at Granny, hesitated for a moment and followed his father into the office room. ಸ್ವಾಮಿ ಅಜ್ಜಿಯತ್ತ ನೋಡಿ ಒಂದು ಕ್ಷಣ ಅತ್ತಿತ್ತ ನೋಡಿದ ಮೇಲೆ ಅಪ್ಪನ ಹಿಂದೆ ಆಫೀಸ್ ರೂಮ್ಗೆ ಹೋದನು. On the way, he threw a look of appeal at his mother and she said, "Why do you take him to the office room? He can sleep in the hall, I think." ಹೋದಾಗಲೆಲ್ಲ ತಾಯಿ ಕಡೆ ದಯೆಯಾಗಿ ನೋಡಿದ ಅಮ್ಮ ಕೇಳಿದಳು, "ಅವನನ್ನು ಯಾಕೆ ಆಫೀಸ್ ರೂಮ್ಗೆ ಕರೆದುತ್ತೀರಿ? ಹಾಲ್ನಲ್ಲಿ ನಿದ್ರೆ ಮಾಡಬಹುದು ಅಲ್ವಾ?" "I don't think so," father said, and ಸ್ವಾಮಿ slunk behind him with bowed head. "ಅದಕ್ಕೆ ನಾನು ಒಪ್ಪಲ್ಲ," ಅಪ್ಪ ಅಂದರು. ಸ್ವಾಮಿ ತಲೆಯು ತೆಗ್ಗಿಸಿಕೊಂಡು ಅಪ್ಪನ ಹಿಂದೆ ನಿಧಾನವಾಗಿ ಹೋದನು. "Let me sleep in the hall, father," ಸ್ವಾಮಿ pleaded. "Your office room is very dusty and there may be scorpions behind your law books." ಅಪ್ಪ, ನನ್ನನ್ನು ಹಾಲ್ನಲ್ಲಿ ನಿದ್ರೆ ಮಾಡಲಿಕ್ಕೆ ಬಿಡಿ. ನಿಮ್ಮ ಆಫೀಸ್ ರೂಮ್ ತುಂಬ ಧೂಳಾಗಿರುತ್ತೆ. ಕಾನೂನು ಪುಸ್ತಕಗಳ ಹಿಂದೆ ಚಿಲುಮೆ ಇದ್ದಿರಬಹುದೇ? "There are no scorpions, little fellow. Sleep on the bench if you like." ಅಲ್ಲಿ ಚಿಲುಮೆಗಳಿಲ್ಲ, ಚಿಕ್ಕವನೇ. ಬೇಕಾಗಿದ್ರೆ ಬೆಂಚಿನಲ್ಲಿ ನಿದ್ರೆ ಮಾಡು. "Can I have a lamp burning in the room?" ಒಂದು ದೀಪವನ್ನು ರೂಮ್ನಲ್ಲಿ ಹಚ್ಚಿರಬಹುದಾ? "No. You must learn not to be afraid of darkness. It is only a question of habit. You must cultivate good habits." ಇಲ್ಲ, ನೀನು ಕತ್ತಲೆಯಲ್ಲಿ ಹೆದರುವುದನ್ನು ನಿಲ್ಲಿಸಬೇಕು. ಇದು ಸ್ವಭಾವದ ಪ್ರಶ್ನೆ. ನಿನ್ನಲ್ಲಿದೆ ಒಳ್ಳೆಯ ಅಳವಡಿಕೆಗಳನ್ನು ಬೆಳೆಸಬೇಕು. "Will you at least leave the door open?" ಬಾಗಿಲನ್ನು ಬಿಟ್ಟು ಹೋಗ್ತೀರಾ? "All right. But promise you won't roll up your bed and go to your granny's side at night. If you do it, I will make you the laughing stock of your school." ಸರಿ, ಆದರೆ ಒಂದು ವಾಗ್ದಾನ ಕೊಡು. ನಿನ್ನ ಹಾಸಿಗೆಯನ್ನು ಮಡಚಿ ಅಜ್ಜಿಯ ಹತ್ತಿರ ಹೋಗಬಾರದು. ಹೀಗೆ ಮಾಡಿದರೆ ನಾನು
ನಿನ್ನನ್ನು ಶಾಲೆಯಲ್ಲಿ ಎಲ್ಲರಿಗೂ ನಗು ಮಾಡುವನ್ನಾಗಿಸ್ತೀನಿ. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಹಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ಸ್ವಾಮಿ ಅತಂತ್ರನಾಗಿ ಎಲ್ಲರಿಂದ ದೂರವಿದ್ದಂತಾಯಿತು. ಅವನು ಬೇಸರಗೊಂಡನು ಮತ್ತು ಕೋಪಗೊಂಡನು. He did not like the strain of cruelty he saw in his father's nature. ತಂದೆಯ ತೊಂದರೆ ಮತ್ತು ಕಠಿಣತೆಯನ್ನು ನೋಡಿದಾಗ ಸ್ವಾಮಿಗೆ ಅದೆಷ್ಟು ಅಸಹನೀಯವಾಗಿ ಅನಿಸಿತು. He hated the newspaper of printing the tiger's story. ಟೈಗರ್ ಕಥೆಯನ್ನು ಪ್ರಕಟಿಸಿದ ಪತ್ರಿಕೆಯನ್ನು ಅವನು ದ್ವೇಷಿಸಿದನು. He wished that the tiger had not spared the boy, who didn't appear to be a boy after all but a monster. ಅವನು ಹೀಗೆ ಕೂಡ ಆಶಿಸಿದನು, ಟೈಗರ್ ಆ ಹುಡುಗನನ್ನು ಬಿಟ್ಟುಬಿಡದೆ ಇದ್ದಿದ್ದರೆ ಚೆನ್ನಾಗಿತ್ತೋ ಎಂಬಂತೆ, ಯಾಕೆಂದರೆ ಆ ಹುಡುಗನು ಹುಡುಗನಂತೆ ಕಾಣಲಿಲ್ಲ, ರಾಕ್ಷಸನಂತಿದ್ದ. As the night advanced and the silence in the house deepened, his heart beat faster. ರಾತ್ರಿ ಮುಂದೆ ಸಾಗುತ್ತಿತ್ತು, ಮನೆ ನಿಶ್ಶಬ್ದವಾಗುತ್ತಿತ್ತು. ಇದರಿಂದ ಸ್ವಾಮಿಗೆ ಭಯ ಹೆಚ್ಚಾಗಿ ಹೃದಯ ಬಡಿತ ಜೋರಾಗಿ ಕೇಳಿಸುತ್ತಿತ್ತು. He remembered all the stories of devils and ghosts he had heard in his life. ಅವನು ಬದುಕಿನಲ್ಲಿ ಕೇಳಿದ ಎಲ್ಲ ಭೂತ ಪಿಶಾಚಿಗಳ ಕಥೆಗಳು ಅವನ ಮನಸ್ಸಿನಲ್ಲಿ ಬರುತ್ತಿದ್ದವು. How often his chum Mani had seen the devil in the banyan tree at his street end. ಅವನ ಗೆಳೆಯ ಮಣಿಯ ಬೀದಿ ಕೊನೆಯ ಆಲದ ಮರದಲ್ಲಿ ರಾಕ್ಷಸನನ್ನು ನೋಡಿದ್ದನೆಂದು ಅವನು ನೆನೆಸಿಕೊಂಡ. And what about poor Munisami's father, who spat out blood because the devil near the river's edge slapped his cheek when he was returning home late one night. ಮುನಿಸಾಮಿಯ ತಂದೆಯನ್ನು ನೆನೆಸಿದ. ಅವನು ಒಂದು ರಾತ್ರಿ ತಡವಾಗಿ ಮನೆಗೆ ಬರುತ್ತಿದ್ದಾಗ ನದಿಯ ಬಳಿ ಭೂತ ಬಂದು ಹೊನ್ನೆ ಬಡಿದು ರಕ್ತ ಉಗುಳಿದರಂತೆ. ಆ್ಯಂಡ್ ಸೋ ಆನ್ ಹಿಸ್ ಥಾಟ್ಸ್ ಕಂಟಿನ್ಯೂಡ್. ಈ ರೀತಿಯಾಗಿ ಸ್ವಾಮಿಯ ಭಯಾನಕ ಕಲ್ಪನೆಗಳು ಮುಂದುವರಿಯುತ್ತಲೇ ಇತ್ತು. ಹಿ ವಾಸ್ ಫೇಂಟ್ ವಿತ್ ಫಿಯರ್. ಅವನಿಗೆ ಬಹಳ ಭಯವಾಯಿತು, ಉಸಿರಾಡುವುದು ಕಷ್ಟವಾಗಿತ್ತು. A ray of light from the street lamp stayed in and cast shadows on the wall. ಬಯಲು ದೀಪದ ಬೆಳಕು ಮನೆಯ ಒಳಗೆ ಬಂದು ಗೋಡೆಯ ಮೇಲೆ ಛಾಯೆ ಬಿಸಿಡುತ್ತಿತ್ತು. Through the stillness, all kinds of noises reached his ears. The ticking of the clock, rustle of trees, snoring sounds, and some vague night insects humming. ಆ ನಿಶಬ್ದತೆಯಲ್ಲಿ ಗಡಿಯಾರದ ಟಿಕ್ ಟಿಕ್, ಮರಗಳ ಚಪ್ಪಳ, ನಿದ್ರೆ ಶಬ್ದಗಳು, ರಾತ್ರಿಯ ಕೀಟಗಳ ಶಬ್ದ ಎಲ್ಲವೂ ಸ್ವಾಮಿಗೆ ಭಯಾನಕವಾಗಿ ಕೇಳಿಸುತ್ತಿದ್ದವು. He covered himself so completely that he could hardly breathe. ಅವನು ಭಯದಿಂದ ತಾನೇ ತನ್ನನ್ನು ಚಾದರಿನಿಂದ ಮುಚ್ಚಿಕೊಂಡು ಉಸಿರಾಡಲು ಆಗದಂತೆ ಮಾಡಿಕೊಂಡ. Every moment he expected the devils to come up to carry him away. ಪ್ರತಿಯೊಂದು ಕ್ಷಣದಲ್ಲೂ ಭೂತ ಬಂದು ಅವನನ್ನು ಎತ್ತಿಕೊಂಡು ಹೋಗುತ್ತದೆ ಎಂದು ಅವನು ಭಯಪಡುತ್ತಿದ್ದ. There was the instance of his old friend in the 4th class who suddenly disappeared and was said to have been carried off by a ghost to Siam or Nepal. ಅವನಿಗೆ ನೆನಪಾಯಿತು, 4ನೇ ತರಗತಿಯ ಅವನ ಹಳೆಯ ಗೆಳೆಯ ಒಮ್ಮೆ ಅಚಾನಕವಾಗಿ ಮಾಯವಾಯ್ತಿದ್ದ. ಜನರು ಅಂದರು, ಭೂತ ಬಂದು ಅವನನ್ನು ಸಿಯಾಮ್ ಅಥವಾ ನೇಪಾಳಕ್ಕೆ ಕರೆದೊಯ್ದಂತೆ. With a desperate effort he opened his eyes. ಬಹಳ ಕಷ್ಟಪಟ್ಟು ಸ್ವಾಮಿ ಕಣ್ಣುಗಳನ್ನು ತೆಗೆಯಲು ಪ್ರಯತ್ನಿಸುತ್ತಾನೆ. He put his hand out to feel his granny's presence at his side, as was his habit, but he only touched the wooden leg of the bench. ಸ್ವಾಮಿಗೆ ಹಿಗ್ಗಿ ಜಾಸ್ತಿ ಭಯವಾಗಿತ್ತು. ಎಂದಿನಂತೆ ಅಜ್ಜಿ ತನ್ನ ಪಕ್ಕದಲ್ಲಿದ್ದಾಳೆ ಎಂಬ ಭರವಸೆಗೆ ಅವನು ಕೈ ಹಾಕಿದ. ಆದರೆ ಅಲ್ಲಿ ಅಜ್ಜಿ ಬದಲು ಬೆಂಚಿನ ಮರದ ಕಾಲು ಸಿಕ್ಕಿತು. And his lonely state came back to him. ಅವನಿಗೆ ತಾನೇ ಒಬ್ಬನೇ ಇದ್ದಾನೆ ಎಂಬ ಭಾವನೆ ಮತ್ತೆ ಮನಸ್ಸಿಗೆ ಬಂತು.
He sweated with fright. And now what was this rustling? ಅವನಿಗೆ ಭಯದಿಂದ ಬೆವರು ಬರುತ್ತಿತ್ತು. ಅವನಿಗೆ ಹತ್ತಿರದಲ್ಲಿ ಏನೋ ಚಪ್ಪಳ ಶಬ್ದ ಕೇಳಿಸಿತು. ಇದು ಏನು ಎಂತು ಆತ ಗಾಬರಿಯಾದ. He moved to the edge of the bench and stared into the darkness. ಅವನು ಬೆಂಚಿನ ತುದಿಗೆ ಸರಿದು ನುಗ್ಗಿ ಕತ್ತಲೆಯ ಕಡೆ ನೋಡುತ್ತಾ ಕುಳಿತ. Something was moving down. He lay gazing at it in horror. His end had come. ಅವನಿಗೆ ಕತ್ತಲೆಯಲ್ಲಿ ಏನೋ ಕೆಳಗೆ ಬರುತ್ತಿರುವಂತೆ ತೋರಿಸಿತು. ಅವನು ಭಯದಿಂದ ಅದೇ ಕಡೆ ನೋಡುತ್ತಿದ್ದ. ತನ್ನ ಕೊನೆಯ ಕ್ಷಣ ಬಂದಿದೆ ಎಂದು ಅವನು ಭಾವಿಸಿದ. He realized that the devil would presently pull him out and tear him, and so why should he wait? ಅವನು ಭಯದಿಂದ ಈಗ ಭೂತ ಬಂದು ನನ್ನ ಎಳೆಯುತ್ತೆ, ಕಚ್ಚುತ್ತೆ, ಹಾಗಾದರೆ ನಾನು ಕಾಯೋಕೆ ಏಕೆ ಎಂದು ಯೋಚಿಸಿದ. As it came nearer, he crawled out from under the bench, hugged it with all his might, and used his teeth on it like a mortal weapon. ಅದು ಹತ್ತಿರ ಬರುತ್ತಿದ್ದಂತೆ ಅವನು ಬೆಂಚಿನ ಅಡಿಯಿಂದ ಹೊರಬಂದು ಅದನ್ನು ಬಲದಿಂದ ಹಿಡಿದಿಡುತ್ತಾ ತನ್ನ ಬಾಯಿಯಿಂದ ದುಷ್ಟಶಕ್ತಿಯ ಮೇಲೆ ದಾಳಿ ಮಾಡುತ್ತಾನೆ. ಅಯ್ಯೋ, something has bitten me, went forth an agonized thundering cry. ಅಯ್ಯೋ, ಏನೋ ನನ್ನ ಕಚ್ಚಿದೆ ಎಂಬ ತೀವ್ರ ವೇದನೆಯ ಕೂಗು ಜೋರಾಗಿ ಕೇಳಿಬಂದಿತು. ಅವನ ಕೂಗು ತುಂಬ ತೀವ್ರವಾಗಿತ್ತು, ಅಷ್ಟೊಂದು ನೋವು ಮತ್ತು ಭೀತಿಯಿಂದ. And was followed by a heavy tumbling and falling amidst furniture. ಆ ಕೂಗಿನ ನಂತರ ಬಹಳ ದೊಡ್ಡ ಶಬ್ದದೊಂದಿಗೆ ಯಾವುದೋ ವ್ಯಕ್ತಿ ಪೀಠೋಪಕರಣಗಳ ನಡುವೆ ಬಿದ್ದು ಹೊರಳಿದ. In a moment, father, cook, and servant came in carrying light. ಅಲ್ಪ ಸಮಯದಲ್ಲೇ ಅಪ್ಪ, ಅಡುಗೆ ಮನೆದವರು ಮತ್ತು ಒಬ್ಬ ಸೇವಕನವರು ಬೆಳಕು ಹಿಡಿದು ಒಳಗೆ ಓಡಿ ಬಂದರು. And all three of them fell on the burglar who lay amidst the furniture with a bleeding ankle. ಆ ಮೂವರು ಕೂಡ ಸೇರಿ ಪೀಠೋಪಕರಣಗಳ ನಡುವೆ ಬಿದ್ದಿದ್ದ ಕಳ್ಳನ ಮೇಲೆ ಹಾರಿದರು. ಅವನ ಕಾಲು ಮೊಳಗೆ ರಕ್ತ ಬರುತ್ತಿತ್ತು. ಸ್ವಾಮಿ ಅವನನ್ನು ಕಚ್ಚಿದ್ದ ಹಿನ್ನೆಲೆ. ಈ ಭಾಗದಲ್ಲಿ ಸ್ವಾಮಿ ಭಯದಿಂದ ಏನೋ ಬರುತ್ತೆ ಅಂತ ಭಾವಿಸಿ ಅದನ್ನು ಕಚ್ಚುತ್ತಾನೆ. ಆದರೆ ಅದು ಭೂತವಲ್ಲ, ನಿಜವಾಗಿಯೂ ಕಳ್ಳನಾಗಿರುತ್ತಾನೆ. Congratulations were showered on Swami next day. ಮರುದಿನ ಸ್ವಾಮಿಗೆ ಎಲ್ಲರೂ ಅಭಿನಂದನೆಗಳು ಸುರಿಮಳೆ ಹರಿಸಿದರು. His classmates looked at him with respect and his teacher patted his back. ಅವನ ಜೊತೆ ಓದುತ್ತಿದ್ದ ಮಕ್ಕಳು ಅವನನ್ನು ಗೌರವದಿಂದ ನೋಡುತ್ತಿದ್ದರು ಮತ್ತು ಅವನ ಶಿಕ್ಷಕರು ಅವನ ಬೆನ್ನನ್ನು ಮೆತ್ತವಾಗಿ ತಟ್ಟಿದರು. The headmaster said that he was a true scout. ಅವನ ಹೆಡ್ ಮಾಸ್ಟರ್ ಸ್ವಾಮಿಯ ಶೂರತೆಯನ್ನು ನೋಡಿ ಹೇಳಿದರು, ನೀನು ನಿಜವಾದ ಸ್ಕೌಟ್. Swami had bitten into the flesh of one of the most notorious housebreakers of the district, and the police were grateful to him for it. ಸ್ವಾಮಿ ತಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಕೆಟ್ಟ ಹೆಸರು ಪಡೆದ ಮನೆಯೊಳಗೆ ಕಳ್ಳತನ ಮಾಡುತ್ತಿದ್ದ ಒಬ್ಬ ಭಯಾನಕ ಕಳ್ಳನನ್ನು ದೇಹದ ಮಾಂಸದವರೆಗೂ ಕಚ್ಚಿದನು. ಇದಕ್ಕಾಗಿ ಪೊಲೀಸರು ಕೂಡ ಅವನಿಗೆ ಧನ್ಯವಾದ ಹೇಳಿದರು. ಸ್ವಾಮಿಯು ತನ್ನ ಭೀತಿಯಿಂದ ತಪ್ಪಿಸಿಕೊಳ್ಳಲು ಮಾಡಿದ್ದ ಕೆಲಸವೇ ಅವನಿಗೆ ಶೂರತೆಯ ಹೆಸರನ್ನು ತಂದುಕೊಡುತ್ತದೆ. ಅವನು ತಾನಾಗಿಯೇ ಹೀರೋ ಆಗಿ ಪರಿಣಮಿಸುತ್ತಾನೆ. The inspector said, "Why don't you join the police when you're grown up?" ಪೊಲೀಸ್ ಇನ್ಸ್ಪೆಕ್ಟರ್ ಕೇಳಿದರು, ನೀನು ದೊಡ್ಡವನಾದ ಮೇಲೆ ಪೊಲೀಸಾಗಿ ಸೇರದಿದ್ದೇಕೆ? ಸ್ವಾಮಿ said, "For the sake of politeness, certainly yes." ಸ್ವಾಮಿ ತಕ್ಷಣವಾಗಿ ಎಲ್ಲರ ಮುಂದೆ ಒಳ್ಳೆಯವನಾಗಿ ಕಾಣಲು ವಿನಯದಿಂದ ಹೇಳಿದನು, ಖಂಡಿತವಾಗಿಯೂ ಹೌದು. Though he had quite made up his mind to be an
engine driver, a railway guard, or a bus conductor later in life. ಆದರೆ ಸ್ವಾಮಿ ಮನಸ್ಸಿನಲ್ಲಿ ಬಹಳ ದಿನಗಳ ಹಿಂದೆ ತೀರ್ಮಾನ ಮಾಡಿಕೊಂಡಿದ್ದ. ಆತ ಬಯಸಿದ್ದು ಎಂಜಿನ್ ಚಾಲಕ, ರೈಲ್ವೆ ಗಾರ್ಡ್ ಅಥವಾ ಬಸ್ ಕಂಡಕ್ಟರ್ ಆಗಲು. When he returned home from the club that night, father asked, "Where is the boy?" ಆ ರಾತ್ರಿ ಕ್ಲಬ್ನಿಂದ ಮನೆಗೆ ಹಿಂದಿರುಗಿದ ತಕ್ಷಣ ಅಪ್ಪನು ಕೇಳಿದರು, ಸ್ವಾಮಿಯಲ್ಲಿ? "He is asleep already. He didn't have a wink of sleep the whole of last night," said his mother. ಅವನ ತಾಯಿ ಉತ್ತರ ನೀಡಿದರು, ಅವನಿಗೆ ನಿದ್ರೆ ಬಂದಿದೆ. ಅಪ್ಪನಿಗೆ ಆಶ್ಚರ್ಯವಾಗಿತು, ಇಷ್ಟು ಬೇಗವೇ? ಅವನ ತಾಯಿ ಹೇಳಿದರು, ನಿನ್ನೆ ರಾತ್ರಿ ಅವನು ಒಂದು ಕ್ಷಣವೂ ನಿದ್ರೆ ಮಾಡಲಿಲ್ಲವಲ್ಲ. ವೇರ್ ಈಸ್ ಹೀ ಸ್ಲೀಪಿಂಗ್? ಅವರು ಮತ್ತೆ ಕೇಳಿದರು, ಅವನು ಎಲ್ಲಿ ಮಲಗಿದ್ದಾನೆ? ಇನ್ ಹೀಸ್ ಯೂಶುವಲ್ ಪ್ಲೇಸ್, ಮದರ್ ಸೆಡ್ ಕ್ಯಾಶುಯಲಿ. ಹಿ ವೆಂಟ್ ಟು ಬೆಡ್ ಆಟ್ 7:30. ತಾಯಿ ನಿರ್ಲಕ್ಷ್ಯವಾಗಿ ಹೇಳಿದರು, ಅವನು ಒಳ್ಳೆಯದಾದ ಹಾಸಿಗೆಯಲ್ಲೇ ನಿದ್ರೆ ಮಾಡುತ್ತಿದ್ದಾನೆ. ಸಂಜೆ 7:00 ಹಾಸಿಗೆ ಸೇರಿಬಿಟ್ಟ. ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ ಅಗೇನ್? ಫಾದರ್ ಸೆಡ್, ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್, ಕ್ಲೆವರ್ ಬಾಯ್. ಅಪ್ಪ ಹೇಳಿದರು, ಮತ್ತೆ ಅಜ್ಜಿಯ ಹತ್ತಿರ ನಿದ್ರೆ ಮಾಡುತ್ತಿದ್ದಾನೆ. ನಾನು ಮನೆಗೆ ಬರುವುದಕ್ಕೆ ಮುಂಚೆ ಅವನು ನಿದ್ರೆ ಮಾಡಿಕೊಂಡಿದ್ದಕ್ಕೆ ಈಗ ಅರ್ಥ ಆಗಿದೆ. ಬಹಳ ಚತುರ ಬಾಲಕ. ಸ್ವಾಮಿ ಕಲಿತನೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ. ಅವನು ಧೈರ್ಯ ತೋರಿಸಿದರು. ಈಗ ಮತ್ತೆ ಅಜ್ಜಿ ಹತ್ತಿರವೇ ನಿದ್ರೆ ಮಾಡೋಕೆ ಹೋಗಿದ್ದಾನೆ. ಅವನು ತಾತ್ಕಾಲಿಕವಾಗಿ ಧೈರ್ಯ ತೋರಿಸಿದ, ಆದರೆ ಸತ್ಯವಾಗಿ ಇನ್ನೂ ಒಬ್ಬ ಪುಟ್ಟ ಬಾಲಕನೇ.